ಹಾಯ್ ಫ್ರೆಂಡ್ಸ್, ಟೇಸ್ಟಿಂಗ್ ಇಂಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಫಿಶ್ ಫ್ರೈ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1/2 kg ಫಿಶನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಟ್ಟುಕೊಂಡಿದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಅಥವಾ ಮಸಾಲ ಖಾರದ ಪುಡಿಯನ್ನು ಹಾಕಿ, 1/4 ಟೇಬಲ್ ಸ್ಪೂನ್ನಷ್ಟು ಅರಿಶಿಣ ಪುಡಿಯನ್ನು ಹಾಕಿಕೊಂಡಿದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ. ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಿನಷ್ಟು ಪೆಪ್ಪರ್ ಪುಡಿಯನ್ನು ಹಾಕಬೇಕು. ಹಾಗೆ ತುರಿದಿಟ್ಟುಕೊಂಡ ಅಥವಾ ಪೇಸ್ಟ್ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಟೇಬಲ್ ಚಮಚವನ್ನು ಹಾಕಿಕೊಳ್ಳಬೇಕು. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮೀನಿಗೆ ಚೆನ್ನಾಗಿ ಮಸಾಲ ಅಂಟಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಮಿಕ್ಸ್ ಮಾಡಿಟ್ಟುಕೊಂಡಿದ್ದೇನೆ. ಹಾಗೆ ಇದಕ್ಕೆ ಅರ್ಧ ಲಿಂಬೆಹಣ್ಣಿನ ರಸವನ್ನು ತೆಗೆದುಕೊಂಡು ಅದಕ್ಕೆ ಜ್ಯೂಸನ್ನು ಹಾಕಿಕೊಳ್ಳಿ. ಜ್ಯೂಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರದಲ್ಲಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ 4 ರಿಂದ 5 ನಿಮಿಷ ನೆನೆಯಲು ಬಿಡಿ. ಹಾಗೆ ಒಂದು ಕಡಾಯಿಯನ್ನು ತೆಗೆದು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ಮಿಕ್ಸ್ ಮಾಡಿಟ್ಟುಕೊಂಡ ಫಿಶನ್ನು ಒಂದೊಂದಾಗಿ ಹಾಕಿಕೊಳ್ಳಬೇಕು. ಅದು ಸ್ವಲ್ಪ ಗ್ಯಾಪ್ ಆಗಿ ಹಾಕಿಕೊಳ್ಳಬೇಕು. ಅಂದರೆ ನಮಗೆ ಸ್ವಲ್ಪ ತಿರುವಿ ಹಾಕಲಿಕ್ಕೆ ಸ್ವಲ್ಪ ಸುಲಭವಾಗಿರುತ್ತೆ. ನೋಡಿ, ಈ ಥರದಲ್ಲಿ ಮೀನನ್ನು ಹಾಕಿಕೊಂಡು 4 ರಿಂದ 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಇದು ಚೆನ್ನಾಗಿ ಈ ಥರದಲ್ಲಿ ಬೇಯ್ದಿರುತ್ತೆ. ಹಾಗೆ ಇದನ್ನು ಒಳಿಸಿ ಹಾಕಿ. ನೋಡಿ, ಈ ಥರದಲ್ಲಿ ನೋಡಿ ಹೀಗೆ ಬೇಯ್ದಿದೆ. ಇದನ್ನು ಒಳಿಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಕ್ಯಾಲ್ಸಿಯಂ ಗುಡ್ ಫುಡ್ ಆಗಿರುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟವಾದ ಫುಡ್ ಆಗಿರುತ್ತೆ. ಇದು ಚೆನ್ನಾಗಿ ನೋಡಿ, ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಫಿಶ್ ಫ್ರೈ ರೆಡಿ. ಇವಾಗ ತಿನ್ನಲು ತುಂಬಾ ಟೇಸ್ಟಿಯಾದ ಫಿಶ್ ಫ್ರೈ ರೆಡಿ. ಇದು ಮಕ್ಕಳಿಗೆ ತುಂಬಾ ಇಷ್ಟವಾದ ಫಿಶ್ ಆಗಿರುತ್ತೆ. ಚಪಾತಿ, ರೋಟಿ, ರೈಸ್ ಸೈಡ್ ಡಿಶ್ ಆಗಿರುತ್ತೆ.